ಬಿಬಿಎಂಪಿ ಅಗೆದ ಗುಂಡಿಗೆ ಬಲಿಯಾದ ಅಶೋಕ್ ಸಾವಿನ ಹೊಣೆ ಯಾರದ್ದು ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬಿಬಿಎಂಪಿನೂ ಈ ಸಾವಿನ ಹೊಣೆ ಹೊರತಾ ಇಲ್ಲ. ಇತ್ತ ಜಲಮಂಡಳಿಯೂ ತುಟಿ ಬಿಚ್ಚುತ್ತಾ ಇಲ್ಲ. ಆಧಾರ ಸ್ತಂಭವನ್ನೇ ಕಳೆದುಕೊಂಡ ಕುಟುಂಬದ ಭವಿಷ್ಯವೇ ಈಗ ಮಂಕಾಗಿದೆ. ಪೋಷಕ ನಟ ಅಶೋಕ್ ಕುಮಾರ್ ಬಿಬಿಎಂಪಿ ತೋಡಿದ್ದ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿ 2 ದಿನಗಳಾದವು. ಈ ಸಾವಿಗೆ ಯಾರೂ ಹೊಣೆ ಹೊರ್ತಿಲ್ಲ. ಬಿಬಿಎಂಪಿ ಜಲಮಂಡಳಿಯತ್ತ ಬೊಟ್ಟು ಮಾಡಿದ್ರೆ ಜಲಮಂಡಳಿ ಬಿಬಿಎಂಪಿಯತ್ತ ಬೊಟ್ಟು ಮಾಡ್ತಿದೆ. ಆದರೆ ಸಾರಿಗೆ ಸಚಿವರು 2 ಇಲಾಖೆಯ ವಿರುದ್ಧ ಹರಿಹಾಯ್ದರು. ಅಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಮೋರಿ ಮತ್ತು ವಾಟರ್ ಸಪ್ಲೈ ಅವ್ರದ್ದು ಪೈಪ್ಲೈನ್ ಕೆಲಸ, ಅವರಿಬ್ಬರೇ ಜವಾಬ್ದಾರ. ಅದೇನಾಗುತ್ತೆ, ಅವರೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅಂಥವ್ರನ್ನ ಕೆಲಸದಿಂದ ವಜಾ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆದರೆ ಸ್ವಲ್ಪ ಭಯ ಬೀಳ್ತಾರೆ. ಇನ್ನು ಮನೆಯ ಯಜಮಾನನನ್ನು ಕಳೆದುಕೊಂಡ ಕುಟುಂಬಕ್ಕೆ ದಾರಿ ಕಾಣದಾಗಿದೆ. ಪುತ್ರ ಅಭಿಷೇಕ್ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ. ಮೊನ್ನೆ ಮಗಳ ಮದುವೆ ಮಾಡಿದ್ದ ಅಶೋಕ್ ಕುಮಾರ್ ಕೈ ತುಂಬ ಸಾಲ ಮಾಡಿಕೊಂಡಿದ್ರು. ಹೀಗಾಗಿ ಒಡೆಯನನ್ನು ಕಳೆದುಕೊಂಡ ಕುಟುಂಬ ನೆರವಿನ ನಿರೀಕ್ಷೆಯಲ್ಲಿದೆ. ಅವರಿಗೆ ಹಣ ಒಂದು ಸ್ವಲ್ಪ ಕೊಟ್ಟು ಕೈ ತೊಳ್ಕೊಂಬಿಡೋಣ ಅಂತ ಅಂದ್ಕೊಂಡಿರ್ಬೋದು. ಆದರೆ ನಮ್ಮ ಕಷ್ಟಕ್ಕೆ, ನಮ್ಮ ನೋವಿಗೆ ಸ್ಪಂದಿಸುವಂಥ ಒಳ್ಳೆ ಮನಸ್ಸೇ ಇಲ್ವಾ ಯಾರಿಗೂ. ನಮ್ಮ ಯಜಮಾನರು ಕಲಾವಿದರೇ ಬಂದು ನಮಗೆ ಸಪೋರ್ಟ್ ಮಾಡಿದ್ದು, ಮಾತಾಡಿದ್ದೆಲ್ಲ. ಬೇರೆ ಯಾರೂ ನಮ್ಮನ್ನು ಬಂದಿಲ್ಲ, ಕಾಂಟ್ಯಾಕ್ಟ್ ಮಾಡಿಲ್ಲ, ಏನೂ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನನ್ನ ತಮ್ಮ ಇನ್ನು ಚಿಕ್ಕವನು, ಇವಾಗಿನ ಬಿಕಾಮ್ ಓದ್ತಾ ಇದ್ದಾನೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ರೀತಿ ಸಹಾಯದ ನಿರೀಕ್ಷೆ ಅಂದರೆ ಖಂಡಿತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಮಾತಾಡ್ತಾರೋ ದುಡ್ಡು ತುಂಬ ಬೇಜಾರಾಗ್ತದೆ. ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೆ. ದುರಂತ ಸಂಭವಿಸಿ 2 ದಿನಗಳಾದರೂ ಯಾವ ಜನಪ್ರತಿನಿಧಿಯೂ ಈ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ. ಕ್ಯಾಮರಾಮನ್ ಮಹೇಶ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಇಷ್ಟೆಲ್ಲ ಆದರೂ ನಮ್ಮ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಇದಕ್ಕೆ ನಗರದ ಹಲವೆಡೆ ನಡೀತಾ ಇರೋ ಕಾಮಗಾರಿಗಳೇ ಸಾಕ್ಷಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರಜನಿ ನಡೆಸಿದ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಬಿಬಿಎಂಪಿ ನಡೆಸುತ್ತಿದ್ದ ಕಾಮಗಾರಿಯ ಗುಂಡಿಗೆ ಬಿದ್ದು ಅಶೋಕ್ ಕುಮಾರ್ ಬಲಿಯಾಗಿ 2 ದಿನಗಳೇ ಕಳೆಯಿತು. ಹಾಗಾದರೆ ಈಗಾದರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆಯಾ? ತನ್ನ ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ತಿದೆಯಾ? ಹಾಗಾದರೆ ಬನ್ನಿ ಹೋಗಿ ಒಂದು ರಿಯಾಲಿಟಿ ಚೆಕ್ ಮಾಡ್ಕೊಂಬರೋಣ. ನಾನೀಗ ಬೆಂಗಳೂರಿನ ಮ್ಯಾಗ್ರಾತ್ ರಸ್ತೆಯಲ್ಲಿರುವ ಗರ್ಡಾ ಮಾಲ್ನ ಮುಂದಿದ್ದೀನಿ. ಗರ್ಡಾ ಮಾಲ್ ನಿಮಗೆ ಗೊತ್ತಿರ್ಬೋದು, ಪ್ರತಿದಿನ ಸಾವಿರಾರು ಜನ ಬರುವಂಥ ಗರ್ಡಾ ಮಾಲ್ ಇದು. ತುಂಬ ಪ್ರಖ್ಯಾತವಾದ ಸ್ಥಳ ಇದು. ಇದೇ ಗರ್ಡಾ ಮಾಲ್, ಇಂಥ ಗರ್ಡಾ ಮಾಲ್ನ ಮುಂಭಾಗದ ರಸ್ತೆ, ಏನು ಮುಖ್ಯವಾದ ರಸ್ತೆ ಇದೆ, ಅದೇ ಮುಖ್ಯವಾದ ರಸ್ತೆ ಎದುರುಗಡೆನೆ ನಿಮಗೆ ಕಾಣ್ತಾ ಇರ್ಬೋದು ಒಂದು ದೊಡ್ಡದಾದ ಕಾಮಗಾರಿ ನಡೀತಾ ಇದೆ. ಕಳೆದ 1.5 ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಕಬ್ಬಿಣದ ಸರಳಿದೆ, ಸಿಮೆಂಟ್ ಇದೆ, ದೊಡ್ಡದಾದ ಆಳವಾದ ಗುಂಡಿ ಇದೆ. ಹೀಗಿದ್ದು ಸಹಿತ ಇಲ್ಲಿ ಯಾವುದೇ ಒಂದು ಫಲಕವಾಗಲಿ, ಸೂಚನಾ ಫಲಕವಾಗಲಿ, ಬ್ಯಾರಿಕೇಡ್ ಆಗಲಿ ಯಾವುದೂ ಇಲ್ಲ. ಬಿಬಿಎಂಪಿ ಇದು ಯಾವುದರ ಕಡೆನೂ ತಲೆ ಕೆಡಿಸ್ಕೊಂಡಿಲ್ಲದೆ ಇರೋದು ಕಾಣುತ್ತೆ. ಹಾಗಾದರೆ ಇಲ್ಲಿ ನಮ್ಮ ಜೊತೆ ಮಾಲ್ನ ಮುಖ್ಯಸ್ಥರಾದಂಥ ನಂದೀಶ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇದೊಂದು ನಿಮ್ಮ ಇಷ್ಟು ದೊಡ್ಡ ಮಾಲ್ನ ಮುಂದೆ ಇಂಥ ದೊಡ್ಡದಾದ ಒಂದು ಕಾಮಗಾರಿ ನಡೀತಾ ಇದೆ. ಇದ್ರ ಬಗ್ಗೆ ಇಷ್ಟು ದಿನ ಯಾಕೆ ಮುಗ್ದಿಲ್ಲ, ಏನು ಅನ್ಸುತ್ತೆ? ಇಲ್ಲ, ಇದು 3 ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ತುಂಬ ಸಲ ಕಾಗದ ಕೊಟ್ಟಿದ್ದೀವಿ, BBMP ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಇದು ತುಂಬ ತೊಂದರೆ ಆಗ್ತಾಯಿದೆ. ಒಂದು ಇಲ್ಲಿ ಜನರಿಗೆ ಓಡಾಟಕ್ಕಾಗಲಿ ಅಥವಾ ಮಾಲಿಗೆ ಬರೋರಾಗಲಿ ಅಥವಾ ಪಬ್ಲಿಕ್ಕಿಗಾಗಲಿ ತುಂಬ ಒಂದು 3 ವರ್ಷದಿಂದ ಚಿಕ್ಕ ಕೆಲಸ, ಅಲ್ಲಿಂದ ಇಲ್ಲಿ ತನಕ 3 ವರ್ಷ ಬೇಕಾ ಮಾಡೋಕ್ಕೆ. ನಾನೀಗ ಮಾಗಡಿ ಮುಖ್ಯ ರಸ್ತೆಯಲ್ಲಿದ್ದೇನೆ. ಇಲ್ಲಿಯ ವೀರೇಶ್ ಚಿತ್ರಮಂದಿರದ ಬಳಿ ಒಂದು ಕಾಮಗಾರಿ ನಡೀತಾ ಇದೆ. ಇಲ್ಲಿಯ ರಸ್ತೆ ಅಗಲೀಕರಣಕ್ಕಾಗಿ ಇಲ್ಲಿಯ ಸೇತುವೆ ಒಂದನ್ನು ನಿರ್ಮಿಸಲಾಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಸೇತುವೆ ನಡೀತಾ ಇರೋ ಜಾಗ ಇದು 1 ವೇ ಮಾಡಲಾಗಿದೆ ಈ ರಸ್ತೆಯನ್ನು. ಅದರ ಪಕ್ಕದಲ್ಲೇ ಈ ಸೇತುವೆಗೆ ಈ ಕಾಮಗಾರಿ ನಡೀತಾ ಇದೆ. ಈ ಸೇತುವೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದ್ದರೂ, ಮುಖ್ಯ ರಸ್ತೆಯ ಮಧ್ಯೆ ಇದ್ದರೂ ಇದಕ್ಕೆ ಯಾವುದೇ ಒಂದು ಬ್ಯಾರಿಕೇಡ್ ಇಲ್ಲ, ಯಾವುದೇ ಒಂದು ಸೂಚನಾ ಫಲಕ ಇಲ್ಲ, ಯಾವುದೇ ಥರದ ಒಂದು ರಕ್ಷಣೆ ಇಲ್ಲ. ಇದಕ್ಕಿರುವ ಏಕೈಕ ರಕ್ಷಣೆ ಅಂದರೆ
ಇದು ಏನೋ ಒಂದು ಹಾಕಿದ್ದಾರೆ, ಇದೊಂದು ಅಡ್ಡಪಟ್ಟಿ ಮಾತ್ರ. ಇದು ಸಹಿತ ಸುಮ್ಮನೆ ಗೊತ್ತಾಗಲಿ ಅನ್ನೋದಕ್ಕೆ ಹಾಕಿದ್ದಾರೆ ಹೊರತು ಯಾವುದೇ ಥರದ ಅಡೆತಡೆ ಇದಕ್ಕೆ ಇಲ್ಲ. ಕೆಳಗಡೆ ಇದಕ್ಕೊಂದಿಷ್ಟು ಕಲ್ಲುಗಳನ್ನ ಇಟ್ಟಿದ್ದಾರೆ. ಆದರೂ ಸಹಿತ ಯಾವುದೇ ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತಾಗಲಿ ಅಥವಾ ಹಗಲೊತ್ತೇ ಆಗಲಿ ಈ ಕಡೆ ಬಂದಾಗ ಜನಸಂಚಾರ ದಟ್ಟಣೆಯಿಂದ ಸ್ವಲ್ಪ ಸ್ಲಿಪ್ ಆದರೂ ಇದೊಂದು ಆಳವಾದ ಕಂದಕ, ಒಂದು 15-20 ಅಡಿ ಇದೆ ಈ ಕಂದಕ. ಈ ಕಂದಕಕ್ಕೆ ಬೀಳೋದಂತೂ ಖಂಡಿತ. ಅದ್ರ ಒಳಗಡೆ ನೀರು ತುಂಬಿದೆ. ಬಿದ್ದ ವ್ಯಕ್ತಿ ಖಂಡಿತವಾಗೂ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಕೇವಲ ಪರಿಹಾರ ಘೋಷಣೆ ಮಾಡಿಬಿಟ್ರೆ ಅದ್ರ ಕೆಲಸ ಮುಗ್ದೋಗುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಬೆಂಗಳೂರಿಂದ ಕ್ಯಾಮ್ರಾಮನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಅವರೆಲ್ಲ ದೂರದ ರಾಜ್ಯದಿಂದ, ದೇಶದಿಂದ ವಲಸೆ ಬಂದಿದ್ದವರು. ಉಳಿದುಕೊಳ್ಳೋದಕ್ಕೆ ಮೈದಾನದಲ್ಲಿ ಗುಡಿಸಲುಗಳನ್ನು ಕಟ್ಕೊಂಡಿದ್ರು. ಹೆಂಗೋ ಜೀವನ ನಡೀತಾ ಇತ್ತು. ಆದರೆ ಅವರೆಲ್ಲ ಇವತ್ತು ಬೀದಿ ಪಾಲಾಗಿದ್ದಾರೆ. ಧಗಧಗನೆ ಹೊತ್ತಿ ಉರಿಯುತ್ತಿರುವ ಗುಡಿಸಲುಗಳು. ಅಯ್ಯೋ ರಾಮ, ನಮ್ಮ ಮನೆಗೆ ಬೆಂಕಿ ಬಿತ್ತಲ್ಲೋ ಅಂತ ರೋಧಿಸ್ತಿರೋ ಜನ. ಬೆಂಗಳೂರಿನ HALನ ಮುನಿಕೊಳಲು ಬಳಿ ಅಗ್ನಿಯ ನರ್ತನ ಮೆರೆಯುತ್ತಿತ್ತು. ಮಧ್ಯಾಹ್ನದ ವೇಳೆ ಬೆಂಕಿ ಅವಘಡ ಸಂಭವಿಸಿತು. ನೋಡ್ತಿದ್ದಂತೆ ಸುಮಾರು 35 ಗುಡಿಸಲುಗಳು ಭಸ್ಮವಾದವು. ಸೊ ಸಡನ್ನಾಗಿ 1:30 ಹಂಗೆ ನೋಡಿದ್ರೆ ಒಂದು ಟೀಚರು ಹೊಗೆ ಬರ್ತಾಯಿದೆ ಅಂತ ಆಚೆ ಬಂದು ನೋಡಿದ್ರೆ ಫುಲ್ ಬೆಂಕಿ ಇಟ್ಕೊಬಿಟ್ಟಿತ್ತು. ಅವಾಗ ನಮ್ಮ ಹುಡುಗರನ್ನೆಲ್ಲ ಕರ್ಕೊಬಂದು ಆಚೆ ಬಿಟ್ಬಿಟ್ಟು ಇಲ್ಲಿ ಪಕ್ಕದಲ್ಲಿರೋರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀರಿ. ಸೊ ಅವರು ಎಷ್ಟು ಸೇಫ್ಟಿ ಮಾಡ್ಕೊಳಕ್ಕಾದ್ರೂ ಅಷ್ಟು ಮಾಡ್ಕೊಂಡಿದ್ದಾರೆ. ಅವ್ರ ಬ್ಯಾಗ್ಸು ಅದು ಇದು ಲಗೇಜಸ್ ಸ್ವಲ್ಪ ತಗೊಳ್ಳಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಸುಟ್ಟೋಗಿದೆ. ಇವರೆಲ್ಲ ಬಾಂಗ್ಲಾದೇಶದ ಹಾಗೂ ಪಶ್ಚಿಮ ಬಂಗಾಳದ ರಾಜ್ಯದಿಂದ ವಲಸೆ ಬಂದಿದ್ರು. BBMPಯಲ್ಲಿ ಕಸ ಗುಡಿಸೋ ಕೆಲಸಕ್ಕೆ ಗುತ್ತಿಗೆಯಡಿ ಕೆಲಸ ಮಾಡ್ಕೊಂಡಿದ್ರು. ಸಿಕ್ಕ ಪ್ಲಾಸ್ಟಿಕ್ ಬಾಟಲಿಗಳನ್ನು ತಂದು ರಾಶಿ ಸೇರಿಸಿ ಅದರಿಂದಲೂ ಹೊಟ್ಟೆ ತುಂಬಿಸ್ಕೊಳ್ತಿದ್ರು. ಆದರೆ ಅದೇ ಪ್ಲಾಸ್ಟಿಕ್ ಬಾಟಲಿಗಳಿಗೆ ತಗುಲಿದ ಬೆಂಕಿಯ ಕಿಡಿಯೇ ಈ ಅವಘಡಕ್ಕೆ ಕಾರಣ ಅಂತಾರೆ ಅಗ್ನಿಶಾಮಕ ದಳದ ಅಧಿಕಾರಿಗಳು. ಸಾಮಾನ್ಯವಾಗಿ ಒಲೆ ಕಿಡಿಯಿಂದ ಆಗಿರ್ಬೋದು ಅನ್ನೋ ನಮ್ಮ ಸಸ್ಪೆಕ್ಟೆಡ್ ಇದೆ. ಇದರಿಂದ 34 ಗುಡಿಸಲುಗಳು ಈಗ ಸುಟ್ಟು ಹೋಗಿದೆ. ಅಂದರೆ ಗುಡಿಸಲುಗಳು ಅಂದರೆ ಸಣ್ಣ ಗುಡಿಸಲುಗಳಿದು. ಅಂದರೆ ಈ ಶೀಟ್ ಹಾಕಿ ಶೆಡ್ ಟೈಪ್ ಕಟ್ಕೊಂಡಿರೋವಂಥದ್ದು. ಇವರು ಪೇಪರು ಮತ್ತು ಪ್ಲಾಸ್ಟಿಕ್ಕು, ಬಾಟಲ್ಸು BBMPನಲ್ಲಿ ಕೆಲಸ ಮಾಡ್ಕೊಂಡು ಆ ಕಸನಲ್ಲಿ ಇರ್ತದಂಥ ಬಾಟ್ಲುಗಳನ್ನೆಲ್ಲ ಹಾಕ್ಕೊಂಡು ಶೇಖರಣೆ ಮಾಡ್ಕೊತಾ ಇದ್ರು. ಇದು ಲ್ಯಾಂಡ್ ಬಂದು ವಾಸು ರೆಡ್ಡಿ ಅವರದು. ದೂರದಿಂದ ಬಂದು ಜೀವನ ಮಾಡ್ತಿದ್ದ ಇವರು ಮನೆ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಪೊಲೀಸ್ ಇಲಾಖೆಯಲ್ಲಿ ಲಂಚಗುಳಿತನದ ಬಗ್ಗೆ ಗೃಹ ಸಚಿವರು ಗರಂ ಆಗಿದ್ರು. ಯಾವುದೇ ಪೊಲೀಸರು ಕೂಡ ರಾಜಕಾರಣಿಗಳಿಗೆ ಹಫ್ತಾ ಕೊಡಬೇಕಾದ ಅಗತ್ಯ ಇಲ್ಲ. ಕೆಲವು ಲಂಚಬಾಕ ಅಧಿಕಾರಿಗಳಿಂದಾಗಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ. ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಗೃಹ ಸಚಿವ ಜಾರ್ಜ್ ಎಚ್ಚರಿಸಿದ್ರು. ಅಲ್ಲದೆ ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯವನ್ನ ಅವರು ಶ್ಲಾಘಿಸಿದ್ರು. ನಮ್ಮ ಕಾಲದಲ್ಲಿ ಅಂತೂ ಯಾರು ತಪ್ಪು ಮಾಡಿದಾರೆ ಅವರಿಗೆ ಶಿಕ್ಷೆ ಕೊಡ್ತೀವಿ. ಅದರ ಶಿಕ್ಷೆ ಅಂತ ಹೋಗ್ಬಿಟ್ರೆ ತನಿಖೆ ಮಾಡಬೇಕಾಗ್ತದೆ. ಲೋಕಾಯುಕ್ತದಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕಾಗ್ತದೆ. ಆ ವಿಚಾರದಲ್ಲಿ ಅದು ಸಮೇತ ನೋಡಿ ಇಲಾಖೆ ಇದರಿಂದ ಅವರು ತನಿಖೆ ಮಾಡ್ತಾರೆ ಅಥವಾ ಲೋಕಾಯುಕ್ತರೊಟ್ಟಿಗೆ ವ್ಯವಹಾರ ಮಾಡ್ತಾರೆ. ನಾನಂತೂ ಯಾವುದೇ ರೀತಿಯಲ್ಲಿ ನಾನಾಗಲಿ ಮುಖ್ಯಮಂತ್ರಿ ಆಗಲಿ ಇಂಥ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಎಲ್ಲ ಸಂಪೂರ್ಣ ಅಧಿಕಾರವನ್ನು ಕಮಿಷನರ್ಗೆ ಮತ್ತು DGP, AGP, IGP ಅವರಿಗೆ ಕೊಡ್ತೀವಿ. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ.